ಅಟ್ಲೀಸ್ಟ್ ಹತ್ತಿ ಬೆಲೆಗೆ ಈ ಥರ ಒಂದು ವಿನೂತನವಾದ ಕಾರ್ಯಕ್ರಮನ ನಾವು ಕೊಡ್ತಿದ್ದೀವಿ ಅಂತೇಳಿ ನನ್ನ ಆಶೀರ್ವಾದ ಮಾಡಿ ಹೆಲಿಕಾಪ್ಟರ್ನ ತಗೊಬಂದಿದ್ವಿ ನಾವು ಪೇರೆಂಟ್ಸ್ಗೋಸ್ಕರ ಅಥವಾ ನಿಮ್ಮೆಲ್ಲರಿಗೋಸ್ಕರ ಅಂತೇಳಿ ಆಶೀರ್ವಾದ ಮಾಡಿ ಇದನ್ನು ಮಾತ್ರ ಇಟ್ಕೊಂಡು ಶಾರದಾ ವಿದ್ಯಾಮಂದಿರ ಶಾಲೆಯಲ್ಲಿ 24ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ತುಂಬ ವಿಜೃಂಭಣೆಯಿಂದ ಮಾಡಿರ್ತೀವಿ. ನನಗನ್ನಿಸ್ದಂಗೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಹೆಲಿಕಾಪ್ಟರ್ ಮುಖಾಂತರ ಚೀಫ್ ಗೆಸ್ಟ್ ನಮ್ಮ ಪೇರೆಂಟ್ಸೇ ಅಂತೇಳಿ ನಿರ್ಧಾರ ಮಾಡಿ ಅವ್ರ ಮೇಲೆ ಪುಷ್ಪವೃಷ್ಟಿಯನ್ನು ನಾವು ಮಾಡಿರ್ತೀವಿ. ಇದು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡಿರೋಂಥದ್ದು ಇದು ಶಾರದಾ ಸಮೂಹ ಸಂಸ್ಥೆಗಳು ಮಾತ್ರನೇ. ಅವರಿಂದನೇ ನಾವು ಇವತ್ತು ಇಷ್ಟವರೆಗೂ ಬೆಳೆದಿರ್ತೀವಿ. ನಾವು ಇವತ್ತು ಎಲ್ಲ ಹತ್ತಿ ಬೆಲೆ ನಾಗರಿಕರಿಗೂ ಆಭಾರಿಗಳಾಗಿರ್ತೀವಿ. ಇವತ್ತು ನಾವು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ, ಶಿಕ್ಷಕೇತರ ವೃಂದದವರಿಗೆ, ಅದರಂತೆ ನಮ್ಮೆಲ್ಲ ಪೋಷಕರಿಗೆ, ಎಲ್ಲ ಹತ್ತಿ ಬೆಲೆ ನಾಗರಿಕರಿಗೂ ಮೀಡಿಯಾ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೊಂದು ವಿನೂತನವಾದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಬಂದು ಲಕ್ಕಿ ಡಿಪ್. ಈ ಒಂದು ಕಾರ್ಯಕ್ರಮ ಇದಕ್ಕೆ ಸರಿಸುಮಾರು ನಾವೊಂದು 4.5 ಲಕ್ಷದಿಂದ 5 ಲಕ್ಷ ರೂಪಾಯಿ ನಾವು ವೆಚ್ಚ ಮಾಡಿ ನಮ್ಮ ಪೇರೆಂಟ್ಸ್ಗೆ ನಾವು ಟೇಕ್ಅವೇ ಕೊಟ್ಟಿದ್ದೀವಿ. ನಮ್ಮ ಈಗಾದ ಕೆಲವೊಂದು ಶಾಲೆಗಳಿರುತ್ತೆ ಆ್ಯಕ್ಚುಲಿ ಏನಂತೇಳಿ ನಮ್ಗೆ ಈ ಥರ ಅಡ್ಮಿಷನ್ ಸೇರಿಸಿ ನಿಮ್ಗೆ ಇದು ಕೊಡ್ತೀವಿ ಇಲ್ಲ. ಆ್ಯಕ್ಚುಲಿ ನಿಮ್ಮ ಶಾಲೆಗೆ ಸೇರಿಸಿರುವಂಥ ಪೇರೆಂಟ್ಸ್ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಸೇರಿಸಿರ್ತೀರಿ. ನೀವು ಆ್ಯಕ್ಚುಲಿ ಏನಾದರೂ ಕೊಡೋದಾದರೆ ಅಫ್ಕೋರ್ಸ್ ನಿಮ್ಮ ಸಾಮಾಜಿಕ ಕಳಕಳಿ ಇರಬೇಕು, ಸಮಾಜಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಅದಕ್ಕಿಂತಲೂ ಮುಖ್ಯವಾಗಿ ಹೆಚ್ಚಿನ ಪ್ರಾಶಸ್ತ್ಯ ನೀವು ಕೊಡ್ಬೇಕಾದ್ರೆ ನಿಮ್ಮ ಪೇರೆಂಟ್ಸ್ಗೆ. ಇವತ್ತು ಪೇರೆಂಟ್ಸ್ಗೆ ನಾನು ಕೊಟ್ಟರು ಅಷ್ಟು ದುಡ್ಡು ನಾನು ಇವತ್ತೇನು ಅವ್ರಿಗೆ ಕೊಟ್ಟಿರ್ತೀವಿ ಬಹುಮಾನಗಳು, ಇದು ನನಗೆ ತುಂಬ ತೃಪ್ತಿ ತಂದಿರ್ತದೆ. ನಮ್ಮ ತಂದೆಯವರು ಎಲ್ಲಿದ್ರೂ ನಾನು ಡೆಫಿನೆಟಾಗಿ ನೆಚ್ಕೊಂಡಿರ್ತಾರೆ ಅಂತೇಳಿ ನನಗೊಂದು ಅನಿಸಿಕೆ, ನನ್ನೊಂದು ಫೀಲಿಂಗು. ಓಕೆ, ನಮ್ಮ ಎಲ್ಲ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಯಾರೆಲ್ಲನೂ 85% ಮೇಲೆಗಡೆ ತೆಗೆದಿರೋ ಡಿಸ್ಟಿಂಕ್ಷನ್ಗೆ ಮೇಲ್ಪಟ್ಟು ಅವರೆಲ್ಲರಿಗೂ ಸ್ಕಾಲರ್ಶಿಪ್ ಸಮೇತ ವಿತರಣೆ ಮಾಡಿರ್ತೀವಿ. 1,25,000 ಸ್ಕಾಲರ್ಶಿಪ್ಗೆ ಮಾತ್ರ ನಾವು ವಿನಿಯೋಗ ಮಾಡಿರ್ತೀವಿ. ಒಟ್ಟಾರೆಯಾಗಿ ನಾವು ಟೇಕ್ಅವೇ ಅಂತ ಮಾತ್ರ 6.5 ಲಕ್ಷ ರೂಪಾಯಿ ವ್ಯಯ ಮಾಡಿರ್ತೀವಿ. ಅದರ ಜೊತೆಗೆ ಹೆಲಿಕಾಪ್ಟರ್ ಅನ್ನೋದು ಇದೊಂದು ವಿನೂತನವಾದ ಪ್ರೋಗ್ರಾಮ್. ನನಗೆ ಆಮೇಲೆ 10:30-11 ಗಂಟೆವರೆಗೂ ಇದೇ ಮೀಡಿಯಾ ಕವರೇಜ್ ಇರುತ್ತೆ. ನಂದು ಲೈವಲ್ಲಿ ಹೋಗಿರುತ್ತೆ ಫೇಸ್ಬುಕ್ಕಲ್ಲಿ. 10:30-11 ಗಂಟೆವರೆಗೂ ಸರಿಸುಮಾರು 2,000 ಜನರನ್ನ ಕಾಪಾಡ್ಕೊಂಡ್ರೆ ಇತಿಹಾಸ ಬರೀ ಶಾರದಾ ಸಮೂಹ ಸಂಸ್ಥೆಗಳು ಮಾತ್ರ ಇರುತ್ತೆ ಅಂತೇಳಿ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಬಟ್ 100% 10:30ವರೆಗೂ 2,000 ಜನ ಇದ್ದರು ಅಂತಾನೆ ಅನ್ಕೊತೀನಿ. ಹಾಗೆ 11 ಗಂಟೆಗೆ ಅಟ್ಲೀಸ್ಟ್ 1,000 ಜನ ಆದರೂ ನಾವು ಇವತ್ತು ಕಾಪಾಡ್ಕೊಂಡಿರ್ತೀವಿ. ಮುಖ್ಯ ಅತಿಥಿಗಳಾಗಿ ಅವರೆಲ್ಲ ನಮ್ಮ ಬ್ಯಾಕ್ ಬೋನ್ ಆ್ಯಕ್ಚುಲಿ. ನಾನು ಅಡ್ರೆಸ್ ಮಾಡಬೇಕಾದ್ರೆ, ನಾನು ಸ್ಪೀಚ್ ಕೊಡಬೇಕಾದ್ರೆ ವೇದಿಕೆ ಮೇಲೆ ಆಸೀನರಾಗಿರೋಂಥ ಎಲ್ಲ ಗಣ್ಯರಿಗೆ ಅಂತ ಹೇಳಿದ್ವಿ. ಯಾಕಂತೇಳಿದ್ರೆ ಅವ್ರನ್ನ ನಾವು ಸ್ಪೆಸಿಫಿಕಲಿ ನಾನು ಯಾರಿಗೂ ಹೆಸರು ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ತಂದೆ ಕಾಲದಿಂದನೇ ನಮಗೆಲ್ಲ ಸಪೋರ್ಟ್ ಮಾಡ್ಕೊಬಂದಂಥದ್ರೇ ಚಂದ್ರಣ್ಣ ಅವ್ರು ಇರ್ಬೋದು, ರವಿ ಅಂಕಲ್ ಅವ್ರು ಇರ್ಬೋದು, ಸೂರ್ಯ ಅಂಕಲ್ ಅವ್ರು ಇರ್ಬೋದು, ಆಮೇಲೆ ಕಿರಣ್ ಅವ್ರು ಇರ್ಬೋದು, ಅವ್ರು ನಮ್ಮ ಸ್ನೇಹಿತರು ಆ್ಯಕ್ಚುಲಿ, ವೇಣಣ್ಣ ಅವ್ರು ಇರ್ಬೋದು. ಇವರಿಷ್ಟು ಜನ ಬಂದಿದ್ರು ಆ್ಯಕ್ಚುಲಿ. ಇವ್ರು ನಾವು ಸ್ಪೆಸಿಫಿಕಲಿ ನಾವು ಹೇಳೋದೇ ಬೇಡ, ಆಲ್ರೆಡಿ ನಾನು ಹೇಳಿದ್ದೀನಿ. ಅವ್ರು ನಮ್ಮ ತಂದೆ ಕಾಲದಿಂದ ನಮ್ಮ ಶಾರದಾ ಸ್ಕೂಲ್ ಜೊತೆ ನಿಂತವರು, ಅವತ್ತಿಂದ ಇವತ್ತವರೆಗೂ ನಿಂತವರು. ನಮ್ಮ ತಂದೆ ತೀರ್ಕೊಂಡು ಮೇಲೆ ನನಗೆ ಬೆನ್ನೆಲುಬಾಗಿ ನಿಂತು ಇವತ್ತು ನನ್ನ ಜೊತೆಯಾಗಿ ನಾನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ನಾನು ವೇದಿಕೆ ಮುಖ್ಯನ ಅವ್ರಿಗೂ ಸಮೇತ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.